ಜೈನ ಸಮುದಾಯದಿಂದ ಇವತ್ತು ಧರ್ಮಸ್ಥಳ ಚಲೋವನ್ನ ಹಮ್ಮಿಕೊಳ್ಳಲಾಗಿದೆ. ಧರ್ಮಾಧಿಕಾರಿ ಜೊತೆಯಲ್ಲಿ ನಾವಿದ್ದೀವಿ ಅಂತ ಹೇಳಿ ಘೋಷಣೆಗಳನ್ನ ಕೂಗಲಾಗ್ತಾ ಇದೆ. ಧರ್ಮಸ್ಥಳದ ಮುಖ್ಯ ದ್ವಾರದಿಂದ ರ್ಯಾಲಿಯನ್ನ ನಡೆಸಲಾಗಿದೆ. ರಾಜ್ಯದ ವಿವಿಧ ಭಾಗಗಳಿಂದ, ವಿವಿಧ ಜಿಲ್ಲೆಗಳಿಂದ ಜೈನ ಸಮುದಾಯದ ಅನೇಕರು ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಜೈನರ ಸಭೆ ಕೂಡ ನಡೀತಾ ಇದೆ. ಸಭೆಯಲ್ಲಿ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಪಾಲ್ಗೊಂಡಿದ್ದಾರೆ. ಸಭೆಯಲ್ಲಿ ಭಾವುಕರಾಗಿದ್ದಾರೆ ವೀರೇಂದ್ರ ಹೆಗ್ಗಡೆ ಅವರು. ಅವರ ಕುಟುಂಬ ವಿರುದ್ಧ ಷಡ್ಯಂತ್ರ ಆಗಿದೆ ಅಂತೆಲ್ಲ ಏನು ಆರೋಪಗಳೆಲ್ಲ ಕೇಳಿಬಂದಿತ್ತು. ಈ ಬಗ್ಗೆ ಅವರು ಭಾವುಕರಾಗಿದ್ರು. ಮೊನ್ನೆ ಮಾತಾಡುವಂಥ ಸಂದರ್ಭದಲ್ಲೂ ಕೂಡ ಅವರು ಅಪಾರ ಜನರ ಪ್ರೀತಿ ಅಭಿಮಾನವನ್ನು ಕಂಡು ಇದನ್ನು ನಾನು ಹೊರಲಾರೆ, ನಾನು ದೇವರ ಮೇಲೆ ಹೊರಿಸ್ಕೊಡ್ತೀನಿ ಅಂತೆಲ್ಲ ಹೇಳಿದರು. ಮತ್ತು ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ಧನ್ಯವಾದವನ್ನು ಹೇಳಿದರು. ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಜೈನ ಸಮುದಾಯದವರು ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದ್ದಾರೆ. ಮತ್ತು ಭಟ್ಟಾರಕರು ಕೂಡ ಇವತ್ತು ಧರ್ಮಸ್ಥಳ ಚಲೋದಲ್ಲಿ ಪಾಲ್ಗೊಂಡಿರೋದ್ರಿಂದ ಷಡ್ಯಂತ್ರ ಮಾಡಿದವರನ್ನ ಬಂಧಿಸಬೇಕು, ಅಂದರೆ ಹೆಗಡೆ ಅವರ ಫ್ಯಾಮಿಲಿ ಮೇಲೆ ಗಂಭೀರ ಆರೋಪ ಆಗಿದ್ರಿಂದ ಸಹಜವಾಗಿ ಭಾವುಕರಾಗಿದ್ದಾರೆ ಅವರು. ಇವೆಲ್ಲವೂ ಕೂಡ ಒಳ್ಳೆಯದಕ್ಕೆ ಅಂತ ಹೇಳಿ ನಾವು ಸ್ವೀಕಾರವನ್ನು ಮಾಡಬೇಕು. ಹೆಗಡೆಯವರು ಕೂಡ ಅದನ್ನೇ ಮಾಡಿದ್ರು. ಇಷ್ಟು ಅವರ ಮೇಲೆ ಉಪಸರ್ಗ ಆದರೂ ಕೂಡ ಒಂದೇ ಒಂದು ಸ್ಟೇಟ್ಮೆಂಟ್ ಇರ್ಬೋದು, ಒಂದೇ ಒಂದು ಬೈಗುಳಗಳಿರ್ಬೋದು, ಪೂಜ್ಯ ಹೆಗ್ಡೆಯವರೇ, ನಾನು ಈಗ ತಾನೇ ಯಾವ ವಾಕ್ಯವನ್ನ ಹೇಳಿ ನಿಲ್ಲಿಸಿದೆ ಅಂದ್ರೆ, ಈಗೆಲ್ಲ ಹಿಡಿದು ಬಿತ್ತಿ ಹಿಡಿದು ತೋರಿಸಿದ್ರಲ್ಲ, ನಾವೆಲ್ಲ ಬಂದಿರೋದು ನಿಮಗೆ ಧೈರ್ಯ ಹೇಳಕ್ಕಲ್ಲ. ಯಾಕೆಂದ್ರೆ ನಿಮಗೆ ಧೈರ್ಯ ಹೇಳಬೇಕಾದಾಗತ್ತೆ, ನೀವೇ ನಮಗೆ ಧೈರ್ಯ ಹೇಳೋ ಒಂದು ಸ್ಥಿತಿಯಲ್ಲಿರೋದು. ಮತ್ ಯಾಕೆ ಬಂದಿದ್ದೀವಿ ಅಂದ್ರೆ, ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೇವೆ. ಈ ನೋವು ನಿಮ್ಮದಲ್ಲ, ನಮ್ಮದು ಅಂತ, ಇಡೀ ಸಮಾಜದ್ದು ಅಂತ ಹೇಳುವ ಕಾರಣಕ್ಕಾಗಿ ನಾವು ಬಂದಿದ್ದೀರಿ. ಮತ್ತು ಈ ಸಂದರ್ಭದಲ್ಲಿ ಹೆಗ್ಡೆಯವರು, ವೀರೇಂದ್ರ ಹೆಗ್ಡೆಯವರು ಈ ನಾಡಿಗೆ ಒಂದು ಮಾದರಿಯಾಗಿದ್ದಾರೆ. ನೋಡೋದಕ್ಕೆ ತಾಳ್ಮೆಯಿಂದ, ಸಹನೆಯಿಂದ, ಗಂಭೀರವಾಗಿರು ಕೂತಿದ್ರು ನೋವು ಎಷ್ಟು ಆ ಎದೆಯಲ್ಲಿ, ಆ ದೇಹದಲ್ಲಿ ತುಂಬಿರೋದು ಅನ್ನೋದು ಅನುಭವಿಸಿದವರಿಗೆ ಗೊತ್ತಾಗುತ್ತೆ ಅದು. ಅದರಿಂದ ಅಂತಹ ಸಂದರ್ಭದಲ್ಲಿ ಚಕ್ರವರ್ತಿ ಇದನ್ನ ನನಗೆ ನೆನಪಾಗಿರ್ತಕ್ಕಂಥದ್ದು. ಹೀಗೆ ಮೌನವೇ ಗಾಂಭೀರ್ಯವೇ ಕವಚವನ್ನು ತೊಟ್ಟುಕೊಂಡಿರ್ತಕ್ಕಂತಹ ಹೆಗ್ಡೆಯವರು, ಅವರು ಒಂದು ಬೆಟ್ಟ ಇದ್ದಂಗೆ ಅಂತ ಹೇಳಿದ್ನಲ್ಲ, ಬೆಟ್ಟಕ್ಕೆ ಚಳಿ ಆದರೆ, ಬೆಟ್ಟಕ್ಕೆ ನೋವಾದರೆ ಅದಕ್ಕೆ ಓದಿಸೋಕೆ ಬಟ್ಟೆಯಲ್ಲಿಂದ ನಾವು ತರೋದು. ಆದರೆ ಬೆಟ್ಟಕ್ಕೆ ನೋವಾದ ಸಂದರ್ಭದಲ್ಲಿ ಇಡೀ ನಾಡೇ ನಾವಿದ್ದೀವಿ ಅಂತ ತೋರುವುದಕ್ಕೆ ಬಂದಂತಹ ಸಮಾವೇಶ ಇವತ್ತು ಇದು. ನಾಗರಾಜ್ ಅವರು ಅಂದರೆ ಜೈನ ಸಮುದಾಯಕ್ಕೆ ಅವರು ಕೂಡ ಸೇರಿರೋದ್ರಿಂದ ಜೈನ ಸಮುದಾಯದ ಪ್ರಮುಖರು ಇವತ್ತು ಅಲ್ಲಿಗೆ ಹೋಗಿದ್ದಾರೆ. ಹೆಗಡೆ ಅವರ ಕುಟುಂಬಕ್ಕೆ ಧೈರ್ಯ ತುಂಬುವಂಥ ಮಾತುಗಳನ್ನು ಆಡ್ತಾ ಇದ್ರು. ಸದ್ಯಕ್ಕೆ ಸಮಾರಂಭದಲ್ಲಿ ಏನು ನಡೀತಾ ಇದೆ ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಮಂಜುನಾಥ್. ಧರ್ಮಸ್ಥಳ ಚಲೋ ರಾಜಕೀಯ ಪಕ್ಷಗಳೂ ಸೇರಿದಂತೆ, ಅಂದರೆ ಕ್ಷೇತ್ರಕ್ಕೆ ಯಾರೆಲ್ಲ ನಡ್ಕೊಳ್ತಾರೆ, ಭಕ್ತರಿದ್ದಾರೆ, ಅವರೆಲ್ಲ ನಿರಂತರವಾಗಿ ಮೊನ್ನೆಯಿಂದ ಮಾಡ್ತಾ ಇದ್ದಾರೆ. ಬಟ್ ಇವತ್ತಿನ ಒಂದು ಸಭೆ ಏನಿದೆ ಇದು ಗಮನಾರ್ಹ ಸಭೆ, ಸ್ವಲ್ಪ ಗಮನ ಸೆಳೆತಿದೆ. ಕಾರಣ ಜೈನ ಸಮುದಾಯದ ಪ್ರಮುಖರು, ಭಟ್ಟಾರಕರು ಸೇರಿದಂತೆ ಜೈನ ಸಮುದಾಯದ ಗಣ್ಯರು ಅಲ್ಲಿಗೆ ಹೋಗಿರೋದ್ರಿಂದ ಈ ಸಂದರ್ಭದಲ್ಲಿ ಭಾವುಕರಾದ್ರು ಹೆಗ್ಗಡೆ ಕುಟುಂಬ ಅಂತಿದೆ. ಸೊ ಯಾವ ಥರ ಭಾವುಕರಾದ್ರು, ಆ ಸಂದರ್ಭ ಹೇಗಿತ್ತು, ಯಾವ ಥರ ಧೈರ್ಯ ತುಂಬುವಂಥ ಕೆಲಸ ನಡೀತಾ ಇದೆ ಅಲ್ಲಿ? ಎಸ್, ಖಂಡಿತವಾಗ್ಲೂ ಶರ್ಮಿತಾ, ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡ್ತಿರುವಂತಹ ಬೆನ್ನಲ್ಲೇ ಸಾಕಷ್ಟು ರಾಜಕೀಯ ಪಕ್ಷದವರು ಕೂಡ ಅಷ್ಟೇ ನಾವಿದೀವಿ ಧರ್ಮಸ್ಥಳದ ಜೊತೆ, ವೀರೇಂದ್ರ ಹೆಗ್ಗಡೆ ಅವ್ರ ಜೊತೆ ಅಂತ ಬಂದಿದ್ರು. ಆದ್ರೆ ಇವತ್ತು ಜೈನ ಸಮುದಾಯದವರೆಲ್ಲರೂ ಕೂಡ ಅಷ್ಟೇ ಇಡೀ ಒಂದು ರಾಜ್ಯಾದ್ಯಂತಲೂ ಕೂಡ ಅಷ್ಟೇ ಬಂದಿರುವಂತದ್ದು. ಜೊತೆಗೆ ಭಟ್ಟಾರಕರು ಕೂಡ ಅಷ್ಟೇ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಅಷ್ಟೇ ಮೊದಲನೇದಾಗಿ ಮುಖ್ಯ ದ್ವಾರದಿಂದ ಧರ್ಮಸ್ಥಳ ಮಂಜುನಾಥ ಕ್ಷೇತ್ರದವರೆಗೂ ಕೂಡ ಅಷ್ಟೇ ಕಾಲ್ನಡಿಗೆ ಮುಖಾಂತರವಾಗಿ ರ್ಯಾಲಿ ಮಾಡ್ಕೊಂಡು ಬರ್ತಾರೆ. ರ್ಯಾಲಿ ಆದಂತ ಬಳಿಕ ನೇರವಾಗಿ ಈಗಾಗಲೇ ಒಂದು ಸಭೆಯನ್ನು ಕೂಡ ಆಯೋಜನೆ ಮಾಡಿರುವಂತದ್ದು. ಆ ಒಂದು
ಸಭೆಗೆ ಖುದ್ದು ವೀರೇಂದ್ರ ಹೆಗಡೆ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಅಷ್ಟೇ ಆ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಭಟ್ಟಾರಕರು ಕೂಡ ಅಷ್ಟೇ ನಾವೆಲ್ಲರೂ ಕೂಡ ನಿಮ್ ಜೊತೆಯಲ್ಲಿ ಇದೀವಿ, ನಿಮ್ಮ ನೋವಿನ ಜೊತೆಯಲ್ಲಿ ನಾವು ಕೂಡ ಅಷ್ಟೇ ಮುಂದಿನ ದಿನಗಳಲ್ಲೂ ಕೂಡ ಇರ್ತೀವಿ. ಇವತ್ತು ಧರ್ಮಸ್ಥಳ ಉಳಿಬೇಕು ಅಂದ್ರೆ ಅದಕ್ಕೆ ನೀವೇ ನೇರವಾದಂತಹ ಕಾರಣ. ಈ ರೀತಿಯಂತ ಅಪಪ್ರಚಾರಗಳು ಎಷ್ಟೇ ಮಾಡಿದ್ರು ಕೂಡ ಅಷ್ಟೇ ನಿಮ್ಮನ್ನ ಕುಗ್ಗಿಸುವಂತ ಒಂದು ಕೆಲಸ ಆಗಲ್ಲ ಅನ್ನುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅಷ್ಟೇ ಶ್ರೀ ಕ್ಷೇತ್ರದ ಪರವಾಗಿ ಧರ್ಮಾಧಿಕಾರಿಗಳ ಪರವಾಗಿ ಇದೀವಿ ಅಂದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ವೀರೇಂದ್ರ ಹೆಗಡೆ ಅವರ ಪತ್ನಿಯವರು ಕೂಡ ಅಷ್ಟೇ ಕಣ್ಣೀರು ಹಾಕುವಂತ ಸ್ಥಿತಿ ಕೂಡ ಅಷ್ಟೇ ಎದುರಾಯ್ತು. ಯಾಕಂದ್ರೆ ಅವರು ಕೂಡ ಅಷ್ಟೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಕ್ಷೇತ್ರವನ್ನ ಕಟ್ಕೊಂಡು ಬಂದಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಅಷ್ಟೇ ಈಗ ಅವರ ಮೇಲೆ ಅಪಮಾನ ಮಾಡುವಂತದ್ದು, ಆ ಒಂದು ರೀತಿ ಅಪಪ್ರಚೋದನೆ ಮಾಡುವಂತದ್ದು ಇದೆಲ್ಲವೂ ಕೂಡ ಆಗ್ತಿರುವಂತದ್ರಿಂದ ಕುಟುಂಬಸ್ಥರು ಕೂಡ ಅಷ್ಟೇ ಒಂದ್ ರೀತಿ ಕಣ್ಣೀರು ಹಾಕುವಂತ ಸ್ಥಿತಿ ಎದುರಾಯ್ತು. ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಪತ್ನಿ ಕೂಡ ಅಷ್ಟೇ ಕೆಲ ಕಾಲ ಕಣ್ಣೀರು ಹಾಕುವಂತ ಸ್ಥಿತಿ ಕೂಡ ಅಷ್ಟೇ ಇವತ್ತು ಸಭೆಯಲ್ಲಿ ನಿರ್ಮಾಣ ಆಯಿತು. ಜೊತೆಗೆ ಇಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜೈನ ಸಮುದಾಯದವರು ಸೇರಿರುವಂತದ್ದು. ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರುವಂತದ್ದು ವೀರೇಂದ್ರ ಹೆಗಡೆ ಅವರು ಸಭೆಗೆ ಆಗಮಿಸಿದಂತಹ ವೇಳೆಯಲ್ಲಿ ಅವರ ಪರವಾಗಿ ಜೈಕಾರವನ್ನ ಹಾಕಿರುವಂತದ್ದು ಅಷ್ಟೇ ಅಲ್ಲದೆ ನಿಮ್ಮ ನೋವಿನಲ್ಲಿ ಸದಾ ನಾವೆಲ್ಲರೂ ಕೂಡ ಅಷ್ಟೇ ಜೊತೆಯಾಗಿರ್ತೀವಿ, ಯಾರು ಏನೇ ಷಡ್ಯಂತ್ರ ಮಾಡಿದ್ರು ಕೂಡ ಅಷ್ಟೇ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ನೋಡ್ಕೊಳ್ತಾರೆ, ನೀವು ಕುಗ್ಗಬೇಡಿ ಅನ್ನುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅಷ್ಟೇ ಅವರ ಪರವಾಗಿ ಜೈಕಾರಗಳನ್ನ ಹಾಕಿದ್ರು. ಈ ಒಂದು ಸಂದರ್ಭದಲ್ಲಿ ವೀರೇಂದ್ರ ಹೆಗಡೆ ಅವರು ಕೂಡ ಅಷ್ಟೇ ಎಲ್ರಿಗೂ ಕೂಡ ಅಷ್ಟೇ ಕೈ ಮುಗಿದು ಸದ್ಯಕ್ಕೆ ಅವರು ಕೂಡ ಸಭೆಯಲ್ಲಿ ಕುಳಿತಿದೆ. ಬಹುತೇಕ ಈ ಒಂದು ಸಭೆ ಮತ್ತು ಈ ದಿನದ ಡೆವಲಪ್ಮೆಂಟ್ ಬಗ್ಗೆ ಅವರು ಕೂಡ ಅಷ್ಟೇ ಮಾತನಾಡುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಅಷ್ಟೇ ಬಂದಂತವ್ರು ಹೇಳ್ತಿರುವಂತದ್ದು ನೀವು ಮಾತಾಡಬೇಕು, ನೀವು ಮೌನವಾಗಿದ್ರೆ ನಾವು ನೋಡೋಕ್ ಆಗೋದಿಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಮನವಿಯನ್ನ ಮಾಡ್ಕೊಳ್ತಿದ್ರೆ. ಬಹುತೇಕ ಈ ಒಂದು ಸಭೆಯಲ್ಲಿ ವೀರೇಂದ್ರ ಹೆಗಡೆ ಅವರು ಕೂಡ ಅಷ್ಟೇ ಇವತ್ತಿನ ಸಭೆ ಮತ್ತು ಈ ದಿನಗಳಲ್ಲಿ ಆಗ್ತಿರುವಂತ ಬೆಳವಣಿಗೆ ಬಗ್ಗೆ ಕೂಡ ಅಷ್ಟೇ ಮಾತನಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಶರ್ಮಿತಾ, ಕಾದ್ ನೋಡೋಣ ಇವತ್ತು ಅವರು ತಮ್ಮ ಮಾತಿನಲ್ಲಿ ಏನೆಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾರೆ. ಥ್ಯಾಂಕ್ ಯು ಮಂಜುನಾಥ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ವೀರೇಂದ್ರ ಹೆಗ್ಗಡೆ ಅವರ ಪುತ್ರಿ ಮತ್ತೆ ಅವರ ಧರ್ಮ ಪತ್ನಿಯವರು ಬಂದಿದ್ದಾರೆ, ಸಹೋದರರು ಇದ್ದಾರೆ. ಅಂದ್ರೆ ಇಷ್ಟು ದಿನ ನಾವು ನೋಡಿದಂಗೆ ವಿವಿಧ ರಾಜಕೀಯ ಪಕ್ಷಗಳಿಂದ ಜೊತೆಗೆ ಅಪಾರ ಸಂಖ್ಯೆಯಲ್ಲಿ ಭಕ್ತರಿಂದ ಶ್ರೀ ಕ್ಷೇತ್ರಕ್ಕೆ ಅಂದ್ರೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಚಲೋ ಅಂದ್ರೆ ಜಾಥಾ ಮಾಡ್ತಿದ್ರು, ರ್ಯಾಲಿಯನ್ನ ಮಾಡ್ತಾ ಇದ್ರು, ಕಾಲ್ನಡಿಗೆಯಲ್ಲಿ ತುಂಬಾ ಜನ ಹೋಗ್ತಾ ಇದ್ರು. ಆದ್ರೆ ಇವತ್ತು ಜೈನ ಸಮುದಾಯದ ಭಟ್ಟಾರಕರು, ಪ್ರಮುಖರು, ವಿವಿಧ ಕ್ಷೇತ್ರಗಳಲ್ಲಿ ಜೈನ ಸಮುದಾಯದ ಸಾಧಕರು ಯಾರಿದ್ದಾರೆ, ಗಣ್ಯರು ಯಾರಿದ್ದಾರೆ, ಅವರೆಲ್ಲರೂ ಕೂಡ ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದ್ದಾರೆ. ಧರ್ಮಸ್ಥಳದ ಮುಖ್ಯ ರ್ಯಾಲಿಯಿಂದ ಒಂದು ಜಾಥಾ ಮಾಡಿ ರ್ಯಾಲಿಯನ್ನು ಕೈಗೊಂಡು ಈಗ ಸಭೆಯನ್ನು ನಡೆಸಲಾಗ್ತಾ ಇದೆ. ನಿಮ್ಮ ಜೊತೆ ನಾವಿದ್ದೀವಿ, ವೀರೇಂದ್ರ ಹೆಗ್ಗಡೆ ಅವ್ರ ಜೊತೆ ನಾವಿದ್ದೀವಿ, ಅವರ ಕುಟುಂಬಸ್ಥರ ಜೊತೆ ನಾವಿದ್ದೀವಿ. ಯಾರೆಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಸಂಚನ ರೂಪಿಸ್ತಾ ಇದ್ದಾರೆ ಶ್ರೀ ಕ್ಷೇತ್ರದ ವಿರುದ್ಧ, ಹಾಗೇನೆ ಹೆಗ್ಗಡೆ ಅವರ ಕುಟುಂಬದವರ ವಿರುದ್ಧ, ಅವ್ರ ವಿರುದ್ಧ ಕ್ರಮ ಆಗಬೇಕು ಕಾನೂನು ರೀತಿಯಲ್ಲಿ ಅಂಥೇಳಿ ಹೆಗ್ಗಡೆ ಕುಟುಂಬದ ಪರವಾಗಿ ಜೈನ ಸಮುದಾಯ ಇದೀಗ ನಿಂತಿದೆ. ಈ ಸಂದರ್ಭದಲ್ಲಿ ಹೆಗ್ಗಡೆ ಸಹೋದರರು ಹಾಗೇನೆ ಅವರ ಪತ್ನಿ ಭಾವುಕರಾದಂಥ ಸಂದರ್ಭವನ್ನು ನಾವು ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ ವೀರೇಂದ್ರ ಹೆಗ್ಗಡೆ ಅವರ ಮಗಳು ಅವರಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಿರುವಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಈ ಸಭೆ ನಡೀತಾರೆ.